ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕಪ್ಪ ಹೀಗ್ ಮಾಡ್ತೀಯ? ತಪ್ಪು ಮಾಡಿದ ಜನನೇ, ಆದ್ರೆ ಬೈಸ್ಕೊಂಡಿದ್ ಮಾತ್ರ ನಾನು. ನ್ಯಾಯ ಅಂದ್ಮೇಲೆ ಎಲ್ರಿಗೂ ಒಂದೇ ತಾನೆ. ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದ್ ಕಣ್ಣಿಗೆ ಸುಣ್ಣ ಅನ್ನೋ ತರ ಯಾಕಪ್ಪ ಮಾಡ್ತೀಯ? ನನಗ್ ಬೈದ್ ಬುದ್ಧಿ ಹೇಳ್ದಾಗೆ ಜನನಿಗೂ ನೀನ್ ಬೈದ್ ಬುದ್ಧಿ ಹೇಳ್ಬೇಕಿತ್ತು ತಾನೆ. ನನ್ನನ್ನೇ ಯಾಕಪ್ಪ ಬಲಿಪಶು ಮಾಡ್ತೀಯ? ಓ, ಯಾರ್ ಏನೇ ಅಂದ್ರು ನಾನು ಅನ್ನಿಸ್ಕೋತೀನಿ ಅಂತನಾ? ನೋಡಪ್ಪ, ನನ್ ತಾಳ್ಮೆಗೂ ಒಂದ್ ಮಿತಿ ಇರುತ್ತೆ. ಯಾವಾಗ್ಲೂ ಅದನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗ್ಬೇಡ. ಇನ್ನು ಎಷ್ಟು ದಿನ ಅಂತ ನಾನು ಇದನ್ನೆಲ್ಲ ಸಹಿಸ್ಕೊಳ್ಳಪ್ಪ? ದಯವಿಟ್ಟು ಕ್ಷಮಿಸಮ್ಮ. ಅದೇನೋ ಹೇಳ್ತಾರಲ್ಲ, ಅತ್ತೆ ಮೇಲಿನ ಕೋಪನ ಸೊಸೆ ಮೇಲೆ ತೀರಿಸ್ಕೊಂಡ್ರು ಅಂತ, ಹಂಗಾಯ್ತು ಇವತ್ತು. ನೀನು ನನ್ನ ಸ್ವಂತ ಮಗಳಾದರೂ ನೀನು ನನಗೆ ಮಗಳ ಸಮಾನೆ ಅಲ್ವಾ? ನಿನಗೆ ಬೈದರೆ ಏನು ಅಂದ್ಕೊಳ್ಳಲ್ಲ, ತಪ್ಪಿದ್ರು ಇಲ್ಲದೆ ಇದ್ರು ತಿದ್ಕೋತೀಯ. ತಾಳ್ಮೆಗೆ ಪ್ರತಿರೂಪನೇ ನೀನಲ್ವೇನಮ್ಮ. ಆ ದೇವರು ತಾಳ್ಮೆ ಇರೋರಿಗೆ ಕಷ್ಟ ಕೊಡ್ತಾನಮ್ಮ. ಯಾಕೆ ಹೇಳು? ಅವ್ರಿಗೆ ಕಷ್ಟನ ಎದುರಿಸೋ ಶಕ್ತಿ ಇರುತ್ತೆ ಅಂತ. ಅದೇ ಕಾರಣಕ್ಕೆ ನಾನು ನಿನಗೆ ಬೈದಿದ್ದು. ಯಾಕೆ ಗೊತ್ತಾ? ನಿನ್ನಲ್ಲಿ ಆ ಸಹನಾ ಶಕ್ತಿ ಇದೆ ಅಂತ. ಆರು ನಿನಗೆ ಬೈದಂಗೆ ಜನನಿಗೆ ಬೈಯೋಕ್ಕಾಗಲ್ಲ. ಅವಳಿಗೆ ಕೇಳೋ ಮನಸ್ಥಿತಿನೇ ಇಲ್ಲ. ಹಠಮಾರಿ ಮುಂಗೋಪಿ. ಯಾಕೆ ಹೇಳು? ಅವಳು ವೀರಯ್ಯನವ್ರ ಮಗಳು. ವೀರಯ್ಯನವ್ರು ಯಾರು ಹೇಳು? ವಕೀಲಮ್ಮನವ್ರಿಗೆ ಅಣ್ಣನ ಸ್ಥಾನದಲ್ಲಿರೋರು. ಅಪ್ಪ ಅವ್ರಿಗೆ ಒಳ್ಳೆ ಸ್ನೇಹಿತರು. ನಾನು ಈ ಮನೆಗೆ ಬೀಗರಾಗಿರಬಹುದು, ನೀನು ಮದುವೆ ಆದಮೇಲೆ ಈ ಮನೆ ನಿನ್ನ ಗಂಡನ ಮನೆ ಆಗಿರಬಹುದು. ಆದರೆ ಅದಕ್ಕೂ ಮುಂಚೆ ಅರಸನ ಕೋಟೆಯಲ್ಲಿ ನಾವೇನಾಗಿದ್ವಿ ಹೇಳು? ಕೆಲ್ಸ ಮಾಡ್ಕೊಂಡಿದ್ದವರು ನಿಜ. ಹಾಗಂತ ಜನನಿಗೆ ಏನಂದ್ರು ಅನ್ನಿಸ್ಕೊಂಡಿರ್ಬೇಕಪ್ಪ. ನಾನು ಈ ಮನೆ ಹಿರಿ ಸೊಸೆ ಅಪ್ಪ. ಈ ವಿಷಯ ಏನಾದ್ರೂ ಯಜಮಾನ್ರಿಗೆ ಗೊತ್ತಾದ್ರೆ ಅವ್ರ ಜನನಿ ಹತ್ರ ಹೋಗಿ ಕೇಳಿದ್ರೆ ಸುಮ್ಮನೆ ಇರ್ತಾರ ಹೇಳು? ಹೌದಮ್ಮ, ನೀನು ಹೇಳೋದು ನಿಜಾನೇ. ನನ್ನ ಸ್ಥಾನದಲ್ಲಿ ದೊಡ್ಡ ಯಜಮಾನ್ರು ಇದ್ದಿದ್ರೆ ಪರಿಸ್ಥಿತಿ ಬೇರೆನೇ ಆಗ್ತಿರ್ತಿತ್ತು. ಆದರೆ ಅವ್ರು ತಗೊಳ್ಳೋ ತೀರ್ಮಾನನ, ಮಾಡೋ ಕೆಲಸನ ನಾನು ಮಾಡೋಕ್ಕಾಗಲ್ವಲ್ಲ. ಅಮ್ಮೋರಾಗಲಿ ಅಪ್ಪೋರಾಗಲಿ ಯಾವತ್ತೂ ನಮ್ಮನ್ನು ಕೆಲಸದವ್ರ ಥರ ನೋಡಿಲ್ಲ. ಸ್ವಂತ ಮನೆಯವ್ರ ಥರ ಮರ್ಯಾದೆಯಿಂದ ಕಾಪಾಡ್ತಿದ್ದಾರೆ. ಹಾಗಂದ ಮಾತ್ರಕ್ಕೆ ನಾವು ಮಾಡ್ತಿದ್ದಿದ್ದ ಕೆಲಸ, ನಡೆದು ಬಂದ ದಾರಿ ಮರಿಬಾರ್ದು ಅಲ್ವಾ ಮಗಳೇ? ತಪ್ಪು ಜನನಿದೆ ಆಗಿದ್ರು ಅವಳಿಗೆ ಬುದ್ಧಿ ಹೇಳೋ ದೊಡ್ಡ ಸ್ಥಾನದಲ್ಲಿ ನಾನಿಲ್ಲ ಕಣಮ್ಮ. ಅಷ್ಟಕ್ಕೂ ಜನನಿ ಮುಂದೆ ನಿನಗೆ ಬೈದಿದ್ದು ನಿನ್ನ ಮನಸ್ಸಿಗೆ ನೋವಾಗಿದ್ರೆ ನನ್ನನ್ನು ಕ್ಷಮಿಸ್ಬಿಡಮ್ಮ. ಅಯ್ಯೋ ಅಪ್ಪ, ಕ್ಷಮಿಸೋ ಅಂತ ತಪ್ಪು ನೀನು ಏನೂ ಮಾಡಿಲ್ಲಪ್ಪ. ನಿನ್ನ ಹಾಗೆ ಯೋಚನೆ ಮಾಡೋದಕ್ಕೆ ನನಗೆ ಬರಲ್ಲ. ನ್ಯಾಯ ಅಂದಮೇಲೆ ಎಲ್ರಿಗೂ ಒಂದೇ ರೀತಿ ಇರಬೇಕು ಅಂತ ಬಯಸ್ತೀನಿ ಹೊರತು ಸಿಕ್ಕಿರೋ ಸ್ಥಾನನಾಗ್ಲಿ ಹೆಸರನ್ನಾಗ್ಲಿ ದುರುಪಯೋಗ ಪಡಿಸ್ಕೋಬೇಕು ಅನ್ನೋ ಯಾವ ದುರುದ್ದೇಶನೂ ನನಗಿಲ್ಲ ಅಪ್ಪ. ಹೋಗ್ಲಿ ಬಿಡು. ಅವಳಿನ್ನೂ ಚಿಕ್ಕವಳು, ತಿಳುವಳಿಕೆ ಕಮ್ಮಿ, ಕೋಪ ಜಾಸ್ತಿ. ನಾನೇ ಸಹಿಸ್ಕೊಂಡು ಅನುಸರಿಸ್ಕೊಂಡು ಹೋಗ್ತೀನಿ. ನನಗೆ ಬೇಜಾರಾಗ್ತಿರೋದು ಏನು ಗೊತ್ತೇನಪ್ಪ? ಈ ದೇಶದಲ್ಲಿ ಕೋಟ್ಯಾಂತರ ಹೆಣ್ಮಕ್ಳುಗಳು ಮನೆ ಕೆಲಸ ಮಾಡ್ಕೊಂಡಿದ್ದಾರೆ. ಅಂಥವ್ರ ಬಗ್ಗೆ ಕೀಳಾಗಿ ಮಾತಾಡ್ಬಿಟ್ಲಲ್ಲ ಅಂತ ನೋವಾಯ್ತು ಅಷ್ಟೆ. ಅರಸನ್ ಕೋಟೆ ಸೊಸೆ ಆಗಿ ಈ ಮನೆ ಘನತೆನ ಅವಳಿಗೆ ಎತ್ತಿ ಹಿಡಿಬೇಕು. ಅಂಥದ್ರಲ್ಲಿ ಅವಳು ಈ ಥರ ಎಲ್ಲ ಮಾತಾಡ್ಬಿಟ್ಲಲ್ಲ, ಅದನ್ನೆಲ್ಲ ನೋಡಿ ನನಗೆ ತುಂಬ ಬೇಜಾರಾಯ್ತಪ್ಪ. ಅವಳಲ್ಲಿರೋ ಕೆಟ್ಟ ಯೋಚನೆ ಬೇರಲ್ಲಿರೋವಾಗಲೇ ಚೂಟ್ ಹಾಕ್ಬೇಕಪ್ಪ. ಇಲ್ಲ ಅಂದ್ರೆ ಅದು ಬೆಳೆದು ಹೆಮ್ಮರ ಆಗುತ್ತೆ. ಈಗ ಏನು ಮಾಡೋದು ಅಂತೀಯ? ದೊಡ್ಡ ಯಜಮಾನಿಗೆ ವಿಷಯ ಹೇಳೋದು ಒಳ್ಳೇದಾ? ಅಯ್ಯೋ ಬೇಡಪ್ಪ. ಯಜಮಾನ್ರ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ. ಬರೋದಿನ್ನ 2-3 ದಿನ ಆಗುತ್ತೆ ಅಂತ ಹೇಳಿದ್ದಾರೆ.
ಈ ಥರ ಇರುವಾಗ ಅವ್ರಿಗಿಲ್ಲಿ ನಡೆದಿರೋದನ್ನೆಲ್ಲ ಹೇಳಿ ಬೇಜಾರು ಮಾಡೋದು ಬೇಡ. ಅದು ಅಲ್ಲದೆ ಆಮೇಲೆ ಅವ್ರಿಗಲ್ಲಿ ಸರಿಯಾಗಿ ಕೆಲಸ ಮಾಡದೇ ಇರೋ ಥರ ಆಗ್ಬೋದು. ಹಾಗಾಗಿ ಈ ವಿಷಯನೆಲ್ಲ ಅವ್ರ ಹತ್ರ ಹೇಳೋದು ಬೇಡಪ್ಪ. ನೋಡು, ನೀನು ಈ ವಿಷಯನೆಲ್ಲ ಅವ್ರ ಹತ್ರ ಹೇಳಬೇಡ. ಅವ್ರಿಗೆ ಗೊತ್ತಾದರೆ ಅವ್ರು ಯೋಚನೆ ಮಾಡೋದೇ ನನ್ನ ಬಗ್ಗೆ. ಆಮೇಲೆ ಜನನಿ ಮೇಲೆ ಕೋಪ ಬಂದು ಹೋಗಿ ಜಗಳ ಮಾಡಿದ್ರು ಮಾಡ್ಬೋದು. ಸುಮ್ಮನೆ ನಾನೇ ಅವರಿಬ್ಬರ ಮಧ್ಯೆ ತಂದು ಹಾಕ್ದಾಗತ್ತಪ್ಪ. ಹಾಗಾದರೆ ಬೇರೆ ದಾರಿ ಏನು? ಇವತ್ತು ನಾನು ಮುಂದೆ ದಾಮಿನಿ ಮೇಡಮ್ ಮುಂದೆನೇ ನಿನ್ನ ಮೇಲೆ ಕೂಗಾಡ್ದೋಳು ನಾಳೆ ದಿವಸ ಅಮ್ಮವರು ಅಪ್ಪವ್ರ ಎದುರುಗಡೆ ನಿನ್ನ ಜೊತೆ ಜಗಳ ಆಡಲ್ಲ ಅಂತೇನು ಗ್ಯಾರಂಟಿ? ಆ ದೇವರ ದಯೆಯಿಂದ ಹಾಗಾಗದೇ ಇದ್ರೆ ಸಾಕಪ್ಪ. ಈ ವಿಷಯ ಅತ್ಯಮ್ಮಂಗಾಗ್ಲಿ ಮಾವಂಗಾಗ್ಲಿ ಗೊತ್ತಾಗೋದು ಬೇಡ. ಸರಿ, ನಾನೇನು ಹೇಳಲ್ಲ, ನೀನು ಹೇಳಲ್ಲ ಅಂತ ಇಟ್ಕೋ. ಆದರೆ ದಾಮಿನಿ ಮೇಡಮ್ ಅಲ್ಲೇ ಇದ್ರಲ್ಲ, ಅವ್ರು ಹೇಳಿದ್ರೆ? ಈ ವಿಷಯ ಹೇಳಬೇಡಿ ಅಂತ ನಾನು ಅವ್ರಿಗೆ ಹೇಳ್ತೀನಪ್ಪ. ಆದರೆ ಮತ್ತೆ ಜನನಿ ನಿನ್ನ ಜೊತೆ ಜಗಳ ಮಾಡಿದ್ರೆ ಆಗೇನು ಮಾಡ್ತೀಯಾ? ಅವಳು ಏನಂದ್ರು ಅನ್ನಿಸ್ಕೊಂಡು ಸುಮ್ಮನಿರೋದಕ್ಕಾಗಲ್ಲ ಅಪ್ಪ. ಅವಳು ನನ್ನ ಮೇಲೆ ಕೋಪ ಮಾಡಿಕೊಂಡ್ರೂ ಪರವಾಗಿಲ್ಲ. ನೀನು ಮಾಡ್ತಿರೋದು ತಪ್ಪು ಅಂತ ನಾನು ಅವಳಿಗೆ ಖಡಾಖಂಡಿತವಾಗಿ ಹೇಳ್ತೀನಿ. ಕೇಳಿದ್ರೆ ಒಳ್ಳೇದು. ಕೇಳಲಿಲ್ಲ ಅಂದರೆ ಯೋಚನೆ ಮಾಡ್ತೀನಪ್ಪ. ಸರಿನಮ್ಮ, ಇನ್ನಿಷ್ಟ. ದಾಮಿನಿ ಮೇಡಮ್ ಹತ್ರ ಹೋಗಿ ಇಲ್ಲಿ ನಡೆದಿದ್ರ ಬಗ್ಗೆ ಯಾರಿಗೂ ಹೇಳಬೇಡಿ ಅಂತ ಹೇಳೋಣ ಬಾ. ಅಕ್ಕ, ಏನಕ್ಕ ದಿಢೀರಂತ ರೂಮಿಗೆ ಬರೋಕ್ಕೆ ಹೇಳಿದ್ರಿ? ನಿಮ್ಗೇನಾದರೂ ಮಾತಾಡೋದಿತ್ತಾ? ಅಥವಾ ನಿಮ್ಗೇನಾದರೂ ಬೇಕಿತ್ತಕ್ಕ? ಕುಡಿಯೋಕೆ ನೀರು, ಜ್ಯೂಸು, ಕಾಫಿ, ಟೀ? ಇರಿಯಕ್ಕ, ಪಾರ್ವತಿನೇ ಕರಿತೀನಿ. ದಾಮಿನಿ, ಅಕ್ಕ, ಈ ಮನೆಯಲ್ಲಿ ಏನು ನಡೆದಿದೆ ಅನ್ನೋದು ನನಗೆ ಗೊತ್ತಾಗಬೇಕು. ಈ ಮನೇಲ ಏನೂ ನಡೀತಾ ಇಲ್ಲ ಅಕ್ಕ. ಎಲ್ಲ ನಾರ್ಮಲ್ ಆಗಿ ನಡೀತಾ ಇದೆ. ಅಡುಗೆ ಕೆಲಸ, ಮನೆ ಕೆಲಸ ಎಲ್ಲ ನಾರ್ಮಲ್ ಆಗಿ ನಡೀತಾ ಇದೆ ಅಕ್ಕ. ನಾನು ಮನೆ ಕೆಲಸದ ಬಗ್ಗೆ ಆಗಲಿ ಅಡುಗೆ ಬಗ್ಗೆ ಆಗಲಿ ಕೇಳ್ತಾ ಇಲ್ಲ ದಾಮಿನಿ. ನಾವು ದೇವಸ್ಥಾನಕ್ಕೆ ಹೋಗಿ ಬರುವಷ್ಟರಲ್ಲಿ ಮನೇಲಿ ಏನು ನಡೆದಿದೆ ಅನ್ನೋದನ್ನು ಕೇಳ್ತಾ ಇದ್ದೀನಿ. ಏನೂ ಇಲ್ಲ ಅಕ್ಕ. ನೀನು ಇತ್ತೀಚೆಗೆ ತುಂಬ ಬದಲಾಗಿದೆಯಾ, ತುಂಬ ಒಳ್ಳೆಯವಳಾಗಿದೆಯಾ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಆದರೆ ಈ ನಿನ್ನ ಒಳ್ಳೆತನ ಎಲ್ಲ ಸಮಯ ಸಂದರ್ಭದಲ್ಲೂ ಕೆಲಸಕ್ಕೆ ಬರಲ್ಲ ಅನ್ನೋದನ್ನ ನೀನು ಅರ್ಥ ಮಾಡ್ಕೋಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.